ಮಾವ ಮಾಡ್ತಿರೋದು ತಪ್ಪೋ ಸರಿಯೋ ಅಂತ ನೇತ್ರಾಗೆ ಒಂಥರ ಗೊಂದಲ. ಆದ್ರೆ ಮಾವ ಮಾತ್ರ ಭಾರಿ ಅಪ್ರೋಚ್ ಹಾಗೂ ಅಗ್ರೆಸಿವ್ ಆಗವ್ರೆ ಅಂತಾನೆ ಹೇಳ್ಬೇಕು. ಏನೇ ಇರಲಿ, ಈಗ ನೇತ್ರಾಳ ಕತೆಗೆ ಬರೋಣ. ಮೇಡಂ, ನನ್ನ ಹೆಸರು ನೇತ್ರ. ಇದು ನನ್ನ ನಿಜವಾದ ಹೆಸರಲ್ಲ. ನನಗೀಗ 29 ವರ್ಷ. ಮೇಡಂ, ನನಗೆ ಮದುವೆಯಾಗಿ 4 ವರ್ಷ ಆಯ್ತು. ನನ್ನ ಗಂಡ ಕಿರಣ್ ಉತ್ತರ ಭಾರತದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಿರೋದ್ರಿಂದ ನಾನು ಅವರ ಜೊತೆ ಹೋಗಿ ಇರಕ್ಕೆ ಆಗಿಲ್ಲ. ನಾನು ಊರಲ್ಲೇ ಮಂಗಳೂರಿನಲ್ಲಿ ಇದ್ದೀನಿ. ಅವರಿಗೇನಾದ್ರೂ ಮಧ್ಯೆ ರಜೆ ಸಿಕ್ಕಾಗ ಊರಿಗೆ ಬರ್ತಾರೆ. ಬಂದಾಗ 1.5 ತಿಂಗಳು, 1 ತಿಂಗಳು ಇಲ್ಲಾಂದ್ರೆ 15 ದಿನ ಇದ್ದು ವಾಪಸ್ ಹೋಗ್ತಾರೆ. ಇಷ್ಟು ವರ್ಷ ಆದ್ರೂ ಇನ್ನೂ ಮಕ್ಕಳು ಆಗಿಲ್ಲ ಅಂತ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಆದ್ರೆ ಎಲ್ಲಾ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿದ್ದು ಏನಂದ್ರೆ ಪ್ರಾಬ್ಲಮ್ ಇರೋದು ನನ್ನ ಗಂಡನಲ್ಲೇ. ಅವರಿಗೆ ಕೌಂಟ್ ಕಮ್ಮಿ ಇದೆ. ಅವರು ತುಂಬಾ ಶೆಕೆ ಇರೋ ಜಾಗದಲ್ಲಿ ಟೈಟ್ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡೋದ್ರಿಂದ ಹೀಗಾಗಿದೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಅದಕ್ಕೀಗ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ? ಅದಕ್ಕೆ ನನ್ನ ಮೇಲೆ ಯಾರೂ ತಪ್ಪು ಹೊರಿಸಲ್ಲ. ಗಂಡ ಆಗ್ಲಿ, ಅತ್ತೆ ಮಾವ ಆಗ್ಲಿ, ನನ್ನ ಕಡೆಯವರಾಗಲಿ ಯಾರೂ ನನ್ನನ್ನ ಬೈಯಲ್ಲ. ಯಾಕಂದ್ರೆ ನನ್ನ ಗಂಡನೇ ಎಲ್ಲರ ಹತ್ರ ಮುಚ್ಚುಮರೆ ಇಲ್ಲದೆ ವಿಷಯ ಹೇಳಿಬಿಟ್ಟಿದ್ದಾರೆ. ಅದಕ್ಕೇನೂ ತೊಂದರೆ ಇಲ್ಲ. ಅದೇ ಬೇರೆ ಹೆಂಗಸರಿಗೆ ಏನಾದ್ರೂ ಸಣ್ಣ ಪ್ರಾಬ್ಲಮ್ ಇದ್ರೆ ಮುಗೀತು, ಊರವರು ಮನೆ ಮಂದಿ ಎಲ್ಲ ಓಡಿಬಂದು ಅವಳನ್ನೇ ಬೈತಾರೆ. ಆ ಪರಿಸ್ಥಿತಿ ನನಗಿಲ್ಲ. ಗಂಡನ ಮನೇಲಿ ನಾನು ಖುಷಿಯಾಗೇ ಇದ್ದೀನಿ. ನನ್ನ ಅತ್ತೆ ಶಾರದಾ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ. ತುಂಬಾ ಪಾವಂ, ಸಾಧು ಹೆಂಗಸು. ನನ್ನ ಮಾವ ರಂಗನಾಥ್ ಮುಂಚೆ ಇರಲಿಲ್ಲ, ಹೊರಗಡೆ ಕೆಲಸದಲ್ಲಿದ್ರು. ಹೋದ ವರ್ಷ ಅಷ್ಟೇ ಕೆಲಸ ಬಿಟ್ಟು ಮನೆಗೆ ಬಂದಿದ್ದು. ಈಗ 1 ವರ್ಷದಿಂದ ಇಲ್ಲೇ ಇದ್ದಾರೆ. ಮುಂಚೆಯೆಲ್ಲ ಮನೆಗೆ ಏನೇ ಸಾಮಾನು ಬೇಕಾದ್ರೂ ನಾನೇ ಹೋಗಿ ತರ್ತಿದ್ದೆ. ಆದ್ರೆ ಈಗ ಮಾವನೇ ಮುಂದೆ ನಿಂತು ಎಲ್ಲ ನೋಡ್ಕೋತಾರೆ. ಆಮೇಲೆ ನಾನು ಮತ್ತು ಮಾವನೇ ಜಾಸ್ತಿ ಕಾರ್ ತಗೊಂಡು ಪರ್ಚೇಸಿಂಗ್ಗೆ ಶಿವಮೊಗ್ಗ ಟೌನ್ಗೆಲ್ಲ ಹೋಗೋದು. ನಮ್ಮ ಅತ್ತೆ ಬರಲ್ಲ. ಅವರಿಗೆ ಇದೆಲ್ಲ ಇಷ್ಟನೂ ಇಲ್ಲ. ಹೊರಗಡೆ ಹೋದ್ರೆ ಧೂಳು ಹೊಗೆ ಅಂತ ಅವರಿಗೆ ಆಗಲ್ಲ. ಅಸ್ತಮಾ ಬೇರೆ ಇದೆ. ಅದಕ್ಕೆ ನಾನು ಅಷ್ಟಾಗಿ ಒತ್ತಾಯ ಮಾಡಲ್ಲ. ನನ್ನ ಮಾವ ಮುಂಚೆ ಎಲ್ಲೋ ದೂರದ ಊರಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ. ಆದ್ರೆ ಟೌನ್ಗೆ ಹೋದಾಗ ತುಂಬಾ ಜನ ಹೆಂಗಸರು ಇವರನ್ನು ನೋಡಿ ವಿಶ್ ಮಾಡೋದು, ಬಂದು ಮಾತಾಡಿಸೋದು ಮಾಡ್ತಾರೆ. ಕೆಲವು ಹೆಂಗಸರನ್ನು ನೋಡಿದ್ರೆ ಸ್ವಲ್ಪ ಒಂಥರ ವಶೀಕರಣ ಮಾಡೋ ತರ ಆಡ್ತಾರೆ ಅಂತ ನನಗನ್ನಿಸ್ತಿತ್ತು. ಮನಸ್ಸಲ್ಲೇ ಅನ್ಕೋತಿದ್ದೆ, ನಮ್ಮ ಮಾವ ಏನಾದ್ರೂ ವಿಲನ್ ತರನ ಅಂತ ತುಂಬಾ ಸಲ ಡೌಟ್ ಬಂದಿದೆ. ಆದ್ರೆ ನಾನು ಮೇಲಕ್ಕೆ ಏನೂ ಕೇಳ್ತಿರಲಿಲ್ಲ. ಆದ್ರೆ ನಾವು ಪ್ರಶ್ನೆ ಕೇಳೋಕು ಮುಂಚೆನೇ ಮಾವನೇ ಅಡ್ವಾನ್ಸ್ ಆಗಿ ಹೇಳಿಬಿಡ್ತಿದ್ರು. ಅಯ್ಯೋ ಮಗಳೇ, ಇವಳು ಮುಂಚೆ ನನ್ನ ಜೊತೆ ಕೆಲಸ ಮಾಡ್ತಿದ್ದವನ ಹೆಂಡ್ತಿ, ಇಲ್ಲಾಂದ್ರೆ ಅವಳ ಮಗಳು, ಚಿಕ್ಕಮ್ಮ ಅನ್ನೋ ತರಕತೆ ಕಟ್ಟಿದ್ರು. ಆದ್ರೆ ಒಂದ್ ಕಡೆ ಹೋದಾಗ ಅವರನ್ನ ನೋಡಿದ್ರೇನೇ ಗೊತ್ತಾಗ್ತಿತ್ತು ಅವಳ ನಡತೆ ಸರಿ ಇಲ್ಲ ಅಂತ. ಅವಳ ಹತ್ರ ಮಾವ ನಗನಗುತ್ತಾ ಕಿನ್ನಾಳ ಹೊಡಿತಾ ನಿಂತಿದ್ದನ್ನ ನೋಡಿ ಮನೆಗೆ ವಾಪಸ್ ಬರುವಾಗ ನಾನು ನೇರವಾಗೇ ಕೇಳಿಬಿಟ್ಟೆ, ಅಲ್ಲಿ ಮಾವ, ನಿಮಗೇನಾಗಿದೆ? ಆ ಹೆಂಗಸನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅವಳು ಸರಿ ಇಲ್ಲ ಅಂತ. ಬಸ್ ಸ್ಟ್ಯಾಂಡ್ ಸೈಡಲ್ಲಿ ನಿಂತಿರೋದನ್ನ ನಾನು ನೋಡಿದ್ದೀನಿ. ಆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರ್ತಾಳಲ್ಲ, ಅವಳೇ ತಾನೇ? ಅವಳ ಹತ್ರ ಯಾಕೆ ಮಾತಾಡೋಕೆ ಹೋದ್ರಿ? ಅದಕ್ಕೆ ಮಾವ, ಅಯ್ಯೋ, ಅವಳು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರ್ತಾಳಾ? ಇವಳು ನನ್ನ ಜೊತೆ ಮುಂಚೆ ಕೆಲಸ ಮಾಡ್ತಿದ್ದ ಸುಗುಣನ ಹೆಂಡ್ತಿ ಕಣಮ್ಮ ಅಂದ್ರು. ಅದಕ್ಕೆ ನಾನು, ಅಲ್ಲ ಮಾವ, ಪ್ರಪಂಚದಲ್ಲಿರೋ ಗಂಡಸರೆಲ್ಲ ನಿಮ್ಮ ಜೊತೆನೇ ಕೆಲಸ ಮಾಡಿದ್ರಾ? ಅವರ ಹೆಂಡ್ತಿಯರನ್ನ ನೋಡಿದ ತಕ್ಷಣ ಓಡಿ ಬರೋಕೆ ಇದೇನು ವಿಚಿತ್ರ ಅಲ್ವಾ? ನಾನು ತುಂಬಾ ದಿನದಿಂದ ಗಮನಿಸ್ತಾ ಇದ್ದೀನಿ, ನನಗೇನೋ ಡೌಟ್ ಹೊಡಿತಿದೆ ಅಂದೆ. ಅಷ್ಟಕ್ಕೆ ಮಾವ ನನ್ನನ್ನೇ ದಿಟ್ಟಿಸಿ ನೋಡಿ, ಏನೇ ಇರಲಿ ನೀನು ಬಾರಿ ಹುಷಾರಮ್ಮ ಅಂದ್ರು. ನಾನು, ಯಾಕೆ ಹಂಗಂದ್ರಿ ಅಂದೆ. ಅದಕ್ಕೆ ಅವರು, ಇಲ್ಲ, ನೀನು ಹಾದಿಲಿ ಹೋಗುವಾಗ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿರೋ ಹೆಂಗಸರನ್ನೆಲ್ಲ ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತೀಯ ಅಲ್ವಾ ಅಂದ್ರು. ನಾನು, ನೋಡ್ತೀನಿ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಅಂದೆ. ಆಗ ಮಾವ ಹೇಳಿದ್ರು, ಮಗಳೇ, ಹಂಗೆ ನಿಂತಿರೋ ಹೆಂಗಸರೆಲ್ಲ ಕೆಟ್ಟವರಲ್ಲ, ಅವರವರ ಪರಿಸ್ಥಿತಿ ಅವರನ್ನ ಹಾಗೆ ತಂದು ನಿಲ್ಲಿಸಿರುತ್ತೆ. ನಾನು ಅಂದೆ, ಯಾಕೆ, ಯಾವುದಾದ್ರೂ ನಿಮಗೂ ಇವರಿಗೂ ಏನು ಸಂಬಂಧ ಅಂತಷ್ಟೇ ಕೇಳ್ತಿರೋದು ಅಂದೆ. ಆಗ ಮಾವ, ಈ ವಿಷಯದಲ್ಲಿ ನಾನು ನನ್ನ ಹೆಂಡ್ತಿನೇ, ನಿನ್ನ ಅತ್ತೆನ ತಪ್ಪು ಅಂತ ಹೇಳ್ತೀನಿ. ಯಾಕಂದ್ರೆ ವರ್ಷಗಟ್ಟಲೆ ಗಂಡನನ್ನ ಗಮನಿಸದೇ ಇರೋದೇ ಒಂದು ಹೆಂಗಸಿನ ದೊಡ್ಡ ತಪ್ಪು. ಬೀದಿಯಲ್ಲಿ ನಿಲ್ಲೋ ಹೆಂಗಸರಿಗಿಂತ ಮನೆಯಲ್ಲೇ ಇರೋ ಕೆಲವು ಹೆಂಗಸರೇ ದೊಡ್ಡ ತಪ್ಪುಗಾರರು ಅಂದ್ರು. ನಾನು ಸುಮ್ಮನಾಗಿದ್ದೆ. ಅದಕ್ಕೆ ಮಾವ, ಏನಮ್ಮ, ಬಾಯಿ ಇಲ್ವಾ ನಿನಗೆ ಅಂದ್ರು. ನಾನು ಅಂದೆ, ನನಗೇನು ಗೊತ್ತು ನಿಮ್ಮ ಗಂಡ ಹೆಂಡತಿ ಮಧ್ಯೆ ಇಷ್ಟೆಲ್ಲ ಇದೆ ಅಂತ.
ಆದ್ರೆ ಒಂದು ಮಾತು, ಅತ್ತೆ ಸರಿ ಇಲ್ಲ ಅಂತ ಹೇಳ್ಕೊಂಡು ನೀವು ಮಾಡ್ತಿರೋ ಈ ಕೆಲಸ ಮಾತ್ರ ಖಂಡಿತ ಒಳ್ಳೆಯದಲ್ಲ. ಈಗಿನ ಕಾಲದಲ್ಲಿ ರೋಗ ರುಜಿನ ಬೇಗ ಬರುತ್ತೆ, ಆಮೇಲೆ ನಿಮಗೇನೇ ಅವಮಾನ ಆಗೋದು. ನನಗೇನೂ ಇಲ್ಲ, ನಾನು ಜಸ್ಟ್ ಹೇಳ್ದೆ ಅಷ್ಟೇ. ಒಂದ್ಸಲ ಈ ವಿಷಯ ಊರವರಿಗೆ ಗೊತ್ತಾದ್ರೆ, ಇಲ್ಲಾಂದ್ರೆ ನಿಮ್ಮ ಸ್ವಂತ ಮಗನಿಗೆ, ನನ್ನ ಗಂಡನಿಗೆ ಗೊತ್ತಾದ್ರೆ ಅವರ ಮುಖ ಹೆಂಗೆ ನೋಡ್ತೀರಾ ಅಂತ ಕೇಳಿದೆ. ಆಗ ಮಾವ ಸ್ವಲ್ಪ ಹೊತ್ತು ಸುಮ್ಮನಿದ್ದು, ನೀನು ಹೇಳಿದ್ದು ನಿಜನೇ ಮಗಳೇ, ಆದ್ರೆ ಮೊದಲಿನಿಂದಲೂ ನನಗೆ ಈ ವಿಷಯಗಳೆಲ್ಲ ತುಂಬಾ ಇಷ್ಟ. ನಿನಗೆ ಗೊತ್ತಿಲ್ಲದ ಒಂದು ವಿಷಯ ಹೇಳ್ತೀನಿ ಕೇಳು. ನಮಗೆ ಇಷ್ಟ ಇರೋ ವಿಷಯಗಳು ದಿಢೀರ್ ಅಂತ ನಿಂತು ಹೋದಾಗ ಅದನ್ನ ಅರಗಿಸಿಕೊಳ್ಳೋಕೆ ಆಗಲ್ಲ ಅಂದ್ರು. ನಾನು, ಅದೆಲ್ಲ ಸರಿ, ಆ ವಿಷಯನ ಅತ್ತೆ ಹತ್ರನೇ ನೇರವಾಗಿ ಹೇಳಬಾರದಿತ್ತ ಅಂದೆ. ಅದಕ್ಕೆ ಮಾವ, ಹೇಳಬಹುದು ಮಗಳೇ, ಆದ್ರೆ ಅದಕ್ಕೆಲ್ಲ ಬಲವಂತ ಮಾಡೋಕಾಗುತ್ತಾ? ಬೇಡ ಅಂತ ಒಬ್ಬರು ದೂರ ಸರಿಯುವಾಗ ಅವರ ಹತ್ರ ಹೋಗಿ ಹೇಳಿ ಏನು ಪ್ರಯೋಜನ ಅಂದ್ರು. ನಾನು ಅಂದೆ, ಅದನ್ನ ನೀವು ಅತ್ತೆಗೆ ಹೇಳಿ ಅರ್ಥ ಮಾಡಿಸಿ ಸರಿ ಮಾಡ್ಕೋಬೇಕಿತ್ತು. ಅದಕ್ಕೆ ಅವರು, ಹಾಗಾದ್ರೆ ಅದು ಬರೀ ನನ್ನ ಆಸೆ ಮಾತ್ರ ಅನ್ಸುತ್ತೆ, ಮದುವೆ ಅಂದ್ರೆ ಹಂಗ? ನಾನು, ಹಾಗಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ರೆ ಸರಿಯಾಗ್ತಿತ್ತಲ್ಲ. ಅದಕ್ಕೆ ಮಾವ, ಅದಕ್ಕೆ ಅವಳನ್ನ ಎಳ್ಕೊಂಡು ಹೋಗೋಕಾಗುತ್ತಾ? ಇಷ್ಟು ಹಠ ಮಾಡೋರನ್ನ ಏನು ಮಾಡೋಕಾಗುತ್ತೆ? ನಾನು ಅಂದೆ, ಏನೇ ಆದ್ರೂ ಮಾವ, ಹುಷಾರಾಗಿರಿ, ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಅವರು, ಹಾ, ನಾನು ಹುಷಾರಾಗೇ ಇದ್ದೀನಿ, ಇದೆಲ್ಲ ನನಗೆ ಗೊತ್ತಿರೋ ವಿಷಯನೇ ಬಿಡು. ಅದಿರ್ಲಿ, ನಿಮ್ಮಪ್ಪ ತೀರಿ ಹೋಗಿ ಈಗ ಎಷ್ಟು ದಿನ ಆಯ್ತಮ್ಮ ಅಂದ್ರು. ನಾನು, ಅಪ್ಪ ತೀರಿ ಹೋಗಿ ಈಗ 2 ವರ್ಷ ಆಗೋಕೆ ಬಂತು ಅಂದೆ. ಆಗ ಮಾವ, ನಿಮ್ಮಮ್ಮ ಹೆಂಗೆ ಬದುಕ್ತಿದ್ದಾರೆ ಅಂತ ನೀನೇನಾದ್ರೂ ಗಮನಿಸಿದ್ದೀಯಾ ಅಂತ ಕೇಳಿದ್ರು. ನಾನು, ನಾನು ಅಮ್ಮನಿಗೆ ದಿನಾ ಫೋನ್ ಮಾಡ್ತೀನಿ, ಬೆಳಗ್ಗೆ ಸಾಯಂಕಾಲ ಮಾತಾಡ್ತೀನಿ, ಮಧ್ಯೆ ಮಧ್ಯೆ ಅಲ್ಲಿಗೆ ಹೋಗಿ ಇದ್ದು ಬರ್ತೀನಿ. ನೀವೇನೋ ಗೊತ್ತಿಲ್ಲದವರ ತರ ಕೇಳ್ತಿದ್ದೀರಾ ಅಂದೆ. ಅದಕ್ಕೆ ಅವರು, ಆ ವಿಷಯ ಅಷ್ಟೇ ಗೊತ್ತಿದ್ರೆ ಸಾಕಾಗಲ್ಲಮ್ಮ, ನಿನ್ನ ತಾಯಿಯ ಮನಸ್ಸು, ಅವಳ ಆಸೆಗಳೆಲ್ಲ ನಿನಗೆ ಗೊತ್ತಾ ಅಂದ್ರು. ನಾನು, ಓಹ್, ನನ್ನ ಅಮ್ಮನೂ ಇಲ್ಲಿರೋ ಅತ್ತೆ ತರನೇ ಯಾವುದರಲ್ಲೂ ಆಸಕ್ತಿ ಇಲ್ಲದ ಟೈಪ್ ಅಂದೆ. ಅಷ್ಟಕ್ಕೆ ಮಾವ ಕಾರನ್ನು ಸೈಡಿಗೆ ನಿಲ್ಲಿಸಿ ಮೊಬೈಲ್ ತೆಗೆದು ವಾಟ್ಸಾಪ್ ಚಾಟ್ ತೋರಿಸ್ತಾ, ನೋಡಮ್ಮ, ಇದ ನಿನ್ನ ಅಮ್ಮನಿಗೆ ಏನೂ ಗೊತ್ತಿಲ್ಲದೆ ಮನೇಲಿ ಅತ್ತೆ ತರ ಕೂತಿದ್ದಾಳೆ ಅಂದಿದ್ದು ಅಂದ್ರು. ಮಾವ ತೋರಿಸಿದ್ರು, ಅದರಲ್ಲಿ ಇರೀ, ನೀವು ಎಲ್ಲಿದ್ದೀರಾ? ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ, ನಾನು ಎಷ್ಟು ಮೆಸೇಜ್ ಮಾಡಿದ್ರೂ ಒಂದೇ ಒಂದು ರಿಪ್ಲೈ ಮಾಡ್ತೀರಾ ಅಂತ ನನ್ನ ಅಮ್ಮ ಕಳೆದ 1 ವರ್ಷದಿಂದ ಮಾವನಿಗೆ ಕಳಿಸಿರೋ ಮೆಸೇಜ್ಗಳಿದ್ವು. ಮಾವ ಹೇಳ್ತಾ ಹೋದ್ರು, ನಾನು ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ ನಿಜ, ಆದ್ರೆ ಇವತ್ತಿನವರೆಗೂ ನಾನು ಅವಳ ಹತ್ರ ಹೋಗಿಲ್ಲ, ಯಾಕಂದ್ರೆ ಅವಳು ನನ್ನ ಸೊಸೆಯ ಅಮ್ಮ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕಷ್ಟ ಅಂತ. ನನಗೇನಾದ್ರೂ ಹೊರಗಡೆ ಸಂಬಂಧಗಳಿದ್ರೂ ಅದು ನನ್ನ ಫ್ಯಾಮಿಲಿಗೆ ಯಾವುದೇ ತೊಂದರೆ ಆಗದ ಹಾಗೆ ಮ್ಯಾನೇಜ್ ಮಾಡ್ತೀನಿ. ಆದ್ರೆ ಅವರು ಮನುಷ್ಯರೇ ಅಲ್ವಾ, ಅವರನ್ನ ಕಂಡಾಗ ನಾನು ಮುಖ ತಿರುಗಿಸಿಕೊಂಡು ಹೋಗೋಕಾಗಲ್ಲ. ಅದನ್ನ ಕೇಳಿದ ತಕ್ಷಣ ನನಗೆ ತಲೆ ತಿರುಗಿದಂತಾಯ್ತು, ಭಾರಿ ಶಾಕಾಯ್ತು. ನನ್ನ ಅಮ್ಮ ಇಂಗಿರ್ತಾಳೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರಲಿಲ್ಲ. ಅಮ್ಮ ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಹೇಳ್ತಿದ್ಲು, ಹೆಣ್ಣು ಮಕ್ಕಳು ಅಡಗಿ ಒಡಗಿ ಇರಬೇಕು ಅಂತ. ಅಪ್ಪ ತೀರಿ ಹೋದ ಮೇಲೂ ಅಪ್ಪನ ಬಗ್ಗೆ ಅಮ್ಮ ಮಾತಾಡೋದು ಕೇಳಿದ್ರೆ ನಮಗೆ ಕಣ್ಣೀರು ಬರ್ತಿತ್ತು, ಅಷ್ಟು ಪತಿವ್ರತೆ ತರ ಇದ್ಲು. ಇಂಥವಳು ಮಾವನಿಗೆ ಈ ತರ ಮೆಸೇಜ್ ಮಾಡ್ತಾಳೆ ಅಂತ ನಾನು ಊಹಿಸೋಕ್ಕೂ ಸಾಧ್ಯವಿರಲಿಲ್ಲ. ಅವತ್ತೇ ನನಗೆ ಅರ್ಥವಾಗಿದ್ದು, ಅಮ್ಮ ಇರಲಿ, ಅಪ್ಪ ಇರಲಿ, ಗಂಡ ಇರಲಿ, ಇಲ್ಲ ಮಗ ಮಗಳು ಯಾರೇ ಇರಲಿ, ಅವರ ಅಸಲಿ ವ್ಯಕ್ತಿತ್ವ ನಮಗೆ ಗೊತ್ತಾದ್ರೆ ನಾವು ನಿಜಕ್ಕೂ ಬೆಚ್ಚಿ ಬೀಳ್ತೀವಿ. ಅಲ್ಲಿಯವರೆಗೂ ನನ್ನ ಅಮ್ಮನೇ ಪ್ರಪಂಚದಲ್ಲೇ ಬೆಸ್ಟ್ ಅಮ್ಮ ಅಂತ ಅನ್ಕೊಂಡಿದ್ದ ನನ್ನ ಭ್ರಮೆ ಒಂದೇ ಕ್ಷಣದಲ್ಲಿ ಉಡೀಸ್ ಆಯ್ತು. ಮಾರನೇ ದಿನಾನೇ ನಾನು ಹುಬ್ಬಳ್ಳಿಯಲ್ಲಿರೋ ನಮ್ಮ ಮನೆಗೆ ಹೋದೆ. ಅಮ್ಮನನ್ನ ನೇರವಾಗೇ ಕೇಳ್ಬೇಕು ಅಂತ ನನ್ನ ಮನಸ್ಸು ಹೇಳ್ತಿತ್ತು, ಆದ್ರೆ ಮಾವ್ ಮಾತ್ರ ನೀನೂ ಕೇಳೋಕೆ ಹೋಗಬೇಡ ಅಂತ ವಾರ್ನ್ ಮಾಡಿದ್ರು. ಆದ್ರೂ ಅಮ್ಮನ ಹತ್ರ ಕೇಳಲೇಬೇಕಲ್ಲ ಅಂತ ಮಾತು ಶುರು ಮಾಡಿದೆ. ಅಷ್ಟರಲ್ಲಿ ಅಮ್ಮನೇ ವಿಷಯ ಬದಲಾಯಿಸಿ, ಏನೇ ಮಗಳೇ, ನಿನ್ನ ಗಂಡ ಬಂದು ಈಗ 6 ತಿಂಗಳು ಆಯ್ತು, ಹೀಗೆ ದಿನ ಕಳೀತಾ ಹೋದ್ರೆ ಮಕ್ಕಳು ಯಾವಾಗ ಆಗೋದು ಅಂತ ಕೇಳಿದ್ಲು. ನಾನು ಅಂದೆ, ಯಾವಾಗಾದ್ರೂ ಆಗ್ಲಿ ಬಿಡಮ್ಮ, ನಿನಗ್ಯಾಕೆ ಇಷ್ಟೊಂದು ಟೆನ್ಷನ್? ನನಗೂ ನನ್ನ ಗಂಡನಿಗೂ ಇಲ್ಲದ ಬೇಸರ ನಿನಗ್ಯಾಕೆ? ನೀನೇನಾದ್ರೂ ಮಗು ಆಗೋದನ್ನೇ ಕಾಯ್ತಾ ಇದ್ದೀಯಾ ಅಂದೆ. ಅದಕ್ಕೆ ಅಮ್ಮ, ಏನೇ ಹಂಗೆ ಮುಳ್ಳಿನ ತರ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದೀಯಾ? ನಿನ್ನ ವಿಷಯದಲ್ಲಿ ನನಗೆ ಪ್ರೀತಿ ಇಲ್ಲ ಅನ್ಕೊಂಡಿದ್ದೀಯಾ ಅಂದ್ಲು. ನಾನು ಹೇಳಿದೆ, ಅಮ್ಮ, ನಿನ್ನ ಮೇಲೆ ಪ್ರೀತಿ ಎಲ್ಲ ಇದೆ, ಆದ್ರೆ ಮೊದಲು ಈ ಸಚ್ಚರಿತ್ರೆ ತರ ನಾಟಕ ಮಾಡೋದನ್ನ ನಿಲ್ಲಿಸು. ಅದಕ್ಕೆ ಅಮ್ಮ, ಅದೇನೇ ಹಂಗೆ ಹೇಳ್ತೀಯಾ, ನಾನು ನಿನಗೇನು ತಪ್ಪು ಮಾಡ್ದೆ ಅಂದ್ಲು.
ನಾನು ಅಂದೆ, ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಮಾವನ ಜೊತೆ ನಿನಗೇನು ವ್ಯವಹಾರ? ನಿಮ್ಮಿಬ್ಬರ ಮಧ್ಯೆ ಇರೋ ವಾಟ್ಸಾಪ್ ಚಾಟ್ಸ್ ಎಲ್ಲ ನಾನು ನೋಡಿದ್ದೀನಿ. ಅಪ್ಪ ತೀರಿ ಹೋದ ಕೆಲವೇ ತಿಂಗಳುಗಳಲ್ಲಿ ನೀನೇ ಅಡ್ವಾನ್ಸ್ ಆಗಿ ಅವರಿಗೆ ಮೆಸೇಜ್ ಮಾಡೋಕೆ ಶುರು ಮಾಡಿದ್ದೀಯಾ ಅಲ್ವಾ ಅಂದೆ. ಅದನ್ನು ಕೇಳಿದ ತಕ್ಷಣ ಅಮ್ಮ ಸೈಲೆಂಟ್ ಆಗ್ಬಿಟ್ಲು, ಬಾಯೇ ಬರಲಿಲ್ಲ ಅವಳಿಗೆ. ನಾನು ಅಂದೆ, ನಿಜ ಹೇಳಮ್ಮ, ನೀನೇ ತಾನೇ ಅವರಿಗೆ ಮೊದಲು ಮೆಸೇಜ್ ಮಾಡಿದ್ದು? ನನ್ನ ಮಾವನ ಕ್ಯಾರೆಕ್ಟರ್ ಸ್ವಲ್ಪ ಹಂಗೆ ತರಲೆ ಅಂತ ನನಗೆ ಗೊತ್ತು. ಆದ್ರೆ ನೀನೇ ಮೊದಲು ಮೆಸೇಜ್ ಮಾಡಿದ್ದೀಯಾ ಅಂದಾಗ ನನಗೆ ನಂಬೋಕೆ ಆಗ್ಲಿಲ್ಲ. ಇದು ನಿಜಾನಾ ಅಮ್ಮ ಅಂತ ಕೇಳಿದೆ. ಅಮ್ಮನ ಹತ್ರ ಅದಕ್ಕೆ ಯಾವುದೇ ಉತ್ತರ ಇರಲಿಲ್ಲ. 10 ನಿಮಿಷ ಇಬ್ಬರೂ ಸುಮ್ಮನೆ ಕೂತಿದ್ವಿ. ಆಮೇಲೆ ಅಮ್ಮನೇ ನನ್ನ ಹತ್ರ ಕೇಳಿದ್ಲು, ಏನೇ ಮಗಳೇ, ನಿಮ್ಮ ಮಾವ ಸ್ವಲ್ಪ ಹಂಗೆ ಕಳ್ಳ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ನಿನ್ನ ಹತ್ರ ಅವರ ನಡವಳಿಕೆ ಹೇಗಿರುತ್ತೆ ಅಂತ. ನಾನು ಅಂದೆ, ನನ್ನ ಹತ್ರ ಅವರೇನೂ ತಪ್ಪು ಮಾಡಿಲ್ಲ. ಆದ್ರೆ ಮಾವನ ನಡತೆ ನೋಡಿ ಡೌಟ್ ಬಂದು ನಾನೇ ಒಂದು ದಿನ ನೇರವಾಗಿ ಕ್ವೆಶ್ಚನ್ ಮಾಡ್ದೆ. ಆವಾಗ್ಲೇ ಈ ವಿಷಯ ಎಲ್ಲ ಹೊರಗೆ ಬಂದಿದ್ದು. ನಾನು ಅವರನ್ನ ಬೈಯುವಾಗ ಅವರು ನಿನ್ನನ್ನೂ ತಪ್ಪು ಅಂತ ತೋರಿಸಿ ಮಾತಾಡಿದ್ರು ಅಂದೆ. ಆಗ ಅಮ್ಮ ನನ್ನ ಹತ್ರ ಹೇಳಿದ್ಲು, ಮಗಳೇ, ನನಗೊಬ್ಬಳು ಗೆಳತಿ ಇದ್ದಾಳಲ್ಲ ಸುಮಾ, ಅವಳು ನಿನಗೆ ಗೊತ್ತಾ? ನಾನು, ಗೊತ್ತು, ಟೌನ್ ಸೂಪರ್ ಮಾರ್ಕೆಟ್ ಸೈಡ್ ರಸ್ತೆಯಲ್ಲಿ ಇರೋ ಮನೆ ಅಲ್ವಾ? ಅವಳ ಮದುವೆಗೆ ನಾವು ಹೋಗಿದ್ವಲ್ಲ, ಅದೇ ಅಕ್ಕ ತಾನೇ? ಅದಕ್ಕೆ ಅಮ್ಮ, ಹೌದಮ್ಮ, ಅವಳು ನನಗೆ ಮೊದಲಿನಿಂದಲೂ ಗೊತ್ತು. ನಮ್ಮ ಹಳೆ ಮನೆ ಹತ್ರನೇ ಅವಳ ಮನೆ ಇದ್ದಿದ್ದು, ನಾವಿಬ್ಬರೂ ಜೊತೆಗೆ ಆಟ ಆಡಿ ಬೆಳೆದವರು. ನಾನು ಅಮ್ಮನಿಗೆ ಅಂದೆ, ಆದ್ರೆ ಅಮ್ಮ, ಆ ಸುಮಾ ನಿನಗಿಂತ ವಯಸ್ಸಲ್ಲಿ ಸ್ವಲ್ಪ ಚಿಕ್ಕವಳು ಅಲ್ವಾ? ಅವಳಿಗೇನಾಯ್ತು ಈಗ? ಅದಕ್ಕೆ ಅಮ್ಮ, ಅವಳು ಅವತ್ತೇ ಒಬ್ಬನ ಜೊತೆ ಓಡಿ ಹೋಗಿದ್ಲು ಮಗಳೇ, ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ. ಅವಳಿಗೊಂದು ಹೆಣ್ಣು ಮಗುವಿದೆ, ಅದನ್ನ ಎಲ್ಲೋ ದೂರದ ಉಡುಪಿ ಕಡೆ ಹಾಸ್ಟೆಲ್ಗೆ ಹಾಕಿ ಓದಿಸ್ತಾ ಇದ್ದಾಳೆ. ಇವಳೀಗ ಯಾವುದೇ ಕೆಲಸಕ್ಕೂ ಹೋಗ್ತಿಲ್ಲ. ನಾನು ಅಂದೆ, ಆದ್ರೆ ಅವಳದು ದೊಡ್ಡ ಮನೆ ಅಲ್ವಾ ಅಮ್ಮ? ಭಾರಿ ಪೋಷ್ ಆಗಿ ರಿಚ್ ಆಗಿ ಬದುಕ್ತಾ ಇದ್ದಾಳಲ್ಲ? ಅದಕ್ಕೆ ಅಮ್ಮ, ಅದನ್ನೇ ಕಣೆ ನಾನು ಹೇಳ್ತಿರೋದು. ಅವಳಿಗೆ ಇಂಥ ಸಪ್ಲೈಮೆಂಟ್ಸ್ ಇರೋದ್ರಿಂದಾನೇ ಕೈಯಲ್ಲಿ ಅಷ್ಟೊಂದು ದುಡ್ಡಿದೆ. ಅಂದು ನಾವು ಮದುವೆ ಇನ್ವಿಟೇಷನ್ ಕೊಡೋಕೆ ಹೋದಾಗ ನನಗೆ ಅವಳ ಅಸಲಿ ಸಮಾಚಾರ ಗೊತ್ತಾಗಿದ್ದು. ಆಮೇಲೆ ನಾನು ಫೋನ್ ನಂಬರ್ ತಗೊಂಡೆ. ನಾವು ಫೋನಲ್ಲಿ ಮಾತಾಡ್ತಾ ಅವಳು ತನ್ನ ಎಲ್ಲಾ ಗುಟ್ಟುಗಳನ್ನು ಬಿಟ್ಟುಕೊಟ್ಲು. ಬೇಕಾದಷ್ಟು ದುಡ್ಡಿದೆ, ಕಷ್ಟಪಡೋ ಕೆಲಸ ಏನೂ ಇಲ್ಲ ಅಂತ ತನ್ನ ಲೈಫ್ನ ಸಕ್ಸೆಸ್ ಸ್ಟೋರಿ ಹೇಳ್ತಿದ್ಲು. ಆದ್ರೆ ಅವಾಗ ನಿನ್ನಪ್ಪ ಬದುಕಿದ್ರು ಬಿಡು. ಆಮೇಲೆ ನಿನ್ನಪ್ಪ ತೀರಿ ಹೋದ ಮೇಲೆ ನಾನು ಒಂಟಿಯಾಗ್ಬಿಟ್ಟೆ. ಆ ಟೈಮಲ್ಲಿ ಅವಳು ನನಗೆ ದಿನಾ ಫೋನ್ ಮಾಡ್ತಿದ್ಲು. ಆ ದುಃಖದಿಂದ ಹೊರಗೆ ಬರೋಕೆ ನನ್ನನ್ನ ತುಂಬಾ ಸಮಾಧಾನ ಮಾಡ್ತಿದ್ಲು. ನಿನ್ನಪ್ಪನಿಗೂ ನನಗೂ ಇದ್ದ ಸಂಬಂಧ ನಿನಗೆ ಪೂರ್ತಿ ಗೊತ್ತಿಲ್ಲದಿದ್ರೂ ಅವರಿಗೆ ನನ್ನ ಮೇಲೆ ಭಾರಿ ಪ್ರೀತಿ ಇತ್ತು. ನಮ್ಮಿಬ್ಬರ ಮಧ್ಯೆ ಒಂಥರ ಒಳಗೊಳಗೆ ಪ್ರೀತಿಯ ಅಲೆಯಿತು. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೀಗೆ ದಿಢೀರ್ ಅಂತ ತೀರಿ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ. 100 ವರ್ಷ ಆದ್ರೂ ಜೊತೆಯಾಗಿ ಇರ್ತೀವಿ ಅನ್ಕೊಂಡಿದ್ದೆ. ಎಲ್ಲ ಒಂದೇ ಸಲಕ್ಕೆ ಮುಗಿದು ಹೋಯ್ತಲ್ಲ ಮಗಳೇ. ನಾವು ಬೇರೆ ವಯಸ್ಸಾದ ದಂಪತಿಗಳ ತರ ಇರಲಿಲ್ಲ. ನಾನು ಅಂದೆ, ಅದಕ್ಕೆ ನಿಮಗೇನು ಅಷ್ಟೊಂದು ವಯಸ್ಸಾಗಿತ್ತ ಅಮ್ಮ? ಅದಕ್ಕೆ ಅಮ್ಮ, ಅದನ್ನೇ ಕಣೆ ಹೇಳಿದ್ದು, ನಮ್ಮ ಮಧ್ಯೆ ಅಷ್ಟೊಂದು ಹತ್ತಿರದ ಸಂಬಂಧ ಇತ್ತು. ಅದನ್ನ ಕಳ್ಕೊಂಡಾಗ ನನಗೆ ತಡ್ಕೊಳ್ಳೋಕೆ ಆಗ್ಲಿಲ್ಲ. ನಿನಗೆ ನಿನ್ನ ಗಂಡನ ಮೇಲಿರೋ ಪ್ರೀತಿಗಿಂತ 1000 ಪಟ್ಟು ಹೆಚ್ಚು ಪ್ರೀತಿ ನನಗೆ ನನ್ನ ಗಂಡನ ಮೇಲಿತ್ತು. ಆದ್ರೆ ಆ ಟೈಮಲ್ಲಿ ನನಗೆ ಏನು ಮಾಡ್ಬೇಕು ಅಂತ ತೋಚಲಿಲ್ಲ. ಆವಾಗ್ಲೇ ಸುಮಾ ಹೇಳಿದ್ದು, ಹಿಂಗೆ ಅವರನ್ನೇ ನೆನೆಸಿಕೊಂಡು ಕಣ್ಣೀರು ಹಾಕ್ತಾ ಕೂರಬೇಡ, ಮಧ್ಯೆ ಮಧ್ಯೆ ನನ್ನ ಮನೆಗೆ ಬರ್ತಾ ಇರು, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ. ನಾನು ನಗುತ್ತಾ ಕೇಳಿದೆ, ಓಹೋ, ಹಾಗಾದ್ರೆ ಅಮ್ಮನಿಗೆ ಹಳೆ ಕತೆಗಳು ತುಂಬಾ ಇವಾ? ಅಮ್ಮ ಅಂದ್ಲು, ಅದಲ್ಲೇ ಮಗಳೇ, ನಿನ್ನಪ್ಪ ನಾನು ಲವ್ ಮಾಡ್ತಿದ್ದ ಕಾಲದ ವಿಷಯಗಳೆಲ್ಲ ಸುಮಗೆ ಗೊತ್ತಿತ್ತು. ಅದಕ್ಕೆ ಅವಳು ಹಳೆ ನೆನಪುಗಳನ್ನು ಮಾತಾಡೋಕೆ ಕರೀತಾ ಇದ್ಲು. ಆಮೇಲೆ ಅವಳು ನನಗೆ ಇನ್ನೊಂದು ವಿಷಯ ಹೇಳಿದ್ಲು, ಇಲ್ಲಿ ನಿನಗೂ ಒಂದು ಚಾನ್ಸ್ ಇದೆ, ಬಾ ಸ್ವಲ್ಪ ಎಂಜಾಯ್ ಮಾಡು ಅಂತ. ನಾನು ಕೇಳಿದೆ, ಎಲ್ಲಿ ಅಮ್ಮ? ಆಮೇಲೆ ನೀನು ಹೋಗಿದ್ದಾ? ಅಮ್ಮ ಅಂದ್ಲು, ನಾನು ಹಂಗೆಲ್ಲ ಓಡಿ ಹೋಗ್ಲಿಲ್ಲ ಮಗಳೇ. ಅದೆಲ್ಲ ಬೇಡ, ಸರಿ ಬರಲ್ಲ ಅಂತ ಹೇಳ್ದೆ. ಹಂಗಿರುವಾಗ ಒಂದು ದಿನ ಅವಳು ಒಂದು ಶಾಕಿಂಗ್ ವಿಷಯ ಹೇಳಿದ್ಲು. ನಿಮ್ಮ ಮಾವ ರಂಗನಾಥ್ ಪದೇ ಪದೇ ಅವಳ ಮನೆಗೆ ಬರ್ತಾ ಇರ್ತಾರೆ, ಅಷ್ಟೇ ಅಲ್ಲ ಅವಳಿಗೆ ಬೇಕಾದಷ್ಟು ದುಡ್ಡನ್ನು ವಾರಿ ಕೊಡ್ತಾರೆ ಅಂತ. ನಿನ್ನ ಮಾವ ತುಂಬಾ ಓಪನ್ ಟೈಪ್ ಅಂತೆ, ಎಲ್ಲಾ ವಿಷಯನೂ ಅವಳ ಹತ್ರ ಶೇರ್ ಮಾಡ್ಕೋತಾರಂತೆ. ಇಷ್ಟಪಟ್ಟ ಹೆಂಗಸರಿಗೋಸ್ಕರ ಎಷ್ಟು ದುಡ್ಡು ಖರ್ಚು ಮಾಡೋಕು ಹಿಂದೆ ಮುಂದೆ ನೋಡಲ್ವಂತೆ. ನಾನು ಆಶ್ಚರ್ಯದಿಂದ, ಅಯ್ಯೋ, ಮಾವನ ಹತ್ರ ಅಷ್ಟೊಂದು ದುಡ್ಡಿದೆಯಾ ಅಮ್ಮ ಅಂದೆ. ಅಮ್ಮ ಅಂದ್ಲು, ಹೂ ಕಣೆ, ಭಾರಿ ದುಡ್ಡಿದೆ ಅವರ ಹತ್ರ.
ಬೇರೆ ಬೇರೆ ಊರುಗಳಲ್ಲಿ ತುಂಬಾ ಆಸ್ತಿಗಳೇ ಇವೆ. ಆದ್ರೆ ಅವರನ್ನ ನೋಡಿದ್ರೆ ಹಂಗೆ ಅನ್ಸಲ್ಲ ಅಷ್ಟೇ. ಅವರದು ಸಾಂಪ್ರದಾಯಿಕವಾಗಿ ಬಂದಿರೋ ದೊಡ್ಡ ಆಸ್ತಿ. ಅವಳು ನನಗೆ ಒಂದೊಂದೇ ಡೀಟೇಲ್ಸ್ ಹೇಳಿದ್ಲು. ನಾನು ಅನ್ಕೊಂಡೆ, ಹಾಗಾದ್ರೆ ನನ್ನ ಮೈದುನ ಗಂಡನ ಅಣ್ಣ ಯಾಕೆ ಹಂಗೆ ಕಷ್ಟಪಟ್ಟು ಹೊರಗಡೆ ಕೆಲಸ ಮಾಡ್ಬೇಕು? ಇಲ್ಲೇ ಇರಬಹುದಿತ್ತಲ್ಲ. ಅದಕ್ಕೆ ಅಮ್ಮ, ಅದು ಗೊತ್ತಿಲ್ಲ ಮಗಳೇ, ಆ ರಂಗಪ್ಪ ತನ್ನ ಸ್ವಂತ ಮಗನಿಗಾಗಲಿ ಹೆಂಡತಿಗಾಗಲಿ ಜಾಸ್ತಿ ದುಡ್ಡು ಖರ್ಚು ಮಾಡಲ್ಲ. ಆದ್ರೆ ಅವರ ಮನೆಯಲ್ಲೇನೂ ತೊಂದರೆ ಇಲ್ಲ ಬಿಡು, ಬೇಕಾದಷ್ಟು ಆಸ್ತಿ ಇದೆ. ನಾನು ಅಂದೆ, ಆದ್ರೂ ಅಮ್ಮ, ಬೇರೆಯವರಿಗೆ ಹಂಗೆ ವಾರಿ ವಾರಿ ಕೊಡೋಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅಮ್ಮ ಅಂದ್ಲು, ಅದೆಲ್ಲ ಅವರಿಗೆ ಇರುತ್ತೆ ಬಿಡು. ಸುಮಾ ನನಗೆ ಎಲ್ಲಾ ವಿವರವಾಗಿ ಹೇಳಿದ್ಲು. ಅದಕ್ಕೆ ಅವಳು ಅಂದ್ಲು, ನಿನ್ನ ಬೀಗರ ನಂಬರ್ ನಿನ್ನ ಹತ್ರ ಇದೆಯಲ್ಲ, ಒಂದ್ಸಲ ಮೆಸೇಜ್ ಹಾಕಿ ಗಾಳ ಹಾಕಿ ನೋಡು, ಪಕ್ಕ ಬೀಳ್ತಾರೆ ಅಂತ. ಅಷ್ಟೇ ಅಲ್ಲ, ಅವಳು ಇನ್ನೊಂದು ಗುಟ್ಟು ಹೇಳಿದ್ಲು. ನಾನು ಕಣ್ಣು ಅರಳಿಸಿ, ಅದೇನಮ್ಮ ಅಂದೆ. ಅಮ್ಮ ಅಂದ್ಲು, ನಿಮ್ಮ ಮಾವ ಭಾರಿ ರೊಮ್ಯಾಂಟಿಕ್ ಅಂತೆ. ಅವರ ಬಗ್ಗೆ ಕೆಲವು ಸೀಕ್ರೆಟ್ ವಿಷಯಗಳನ್ನ ಅವಳು ನನಗೆ ಶೇರ್ ಮಾಡಿದ್ಲು. ಅದನ್ನೆಲ್ಲ ಕೇಳಿದ ಮೇಲೆ ನನ್ನ ಮನಸ್ಸು ಸ್ವಲ್ಪ ಬದಲಾಯಿತು. ನೋಡೋಕು ಅವರು ಗಂಡಸಿನ ತರ ಗಂಭೀರವಾಗಿದ್ದಾರೆ ಅಲ್ವಾ? ನಿನ್ನ ಗಂಡ ಅಷ್ಟು ಹ್ಯಾಂಡ್ಸಮ್ ಆಗಿರೋದು ಯಾರಿಂದ ಬಂದಿದ್ದು ಅನ್ಕೊಂಡಿದ್ದೀಯಾ? ನಿಮ್ಮ ಅತ್ತೆಯಿಂದನಾ? ಖಂಡಿತ ಇಲ್ಲ, ಅದು ನಿಮ್ಮ ಮಾವನ ಕಳೆ. ಅವರ ವಯಸ್ಸಾದ್ರೂ ಆ ಹಳೆ ಖದರ್ ಇನ್ನೂ ಕಮ್ಮಿಯಾಗಿಲ್ಲ. ಹೆಂಗಸರ ಮಧ್ಯೆ ಅವರ ಈ ರೊಮ್ಯಾಂಟಿಕ್ ಕಲೆಗಳ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಂತೆ. ಅವರು ಚಿಕ್ಕ ವಯಸ್ಸಿನಿಂದಲೇ ಬೆಂಗಳೂರು ತರ ಬೇರೆ ಸಿಟಿಗಳಲ್ಲಿ ಕೆಲಸ ಮಾಡಿದ್ದು ಯಾಕೆ ಗೊತ್ತಾ? ಈ ವಿಷಯಗಳೆಲ್ಲ ಮನೆಯವರಿಗಾಗಲಿ ಊರವರಿಗಾಗಲಿ ಗೊತ್ತಾಗಬಾರದು ಅಂತ. ಆದ್ರೆ ಆ ಸಿಟಿ ಜನಕ್ಕೆಲ್ಲ ಇವರ ಅಸಲಿ ಮುಖ ಗೊತ್ತಿದೆ ಅಂತ ಸುಮಾ ಹೇಳಿದ್ಲು. ನಾನು ಕೇಳಿದೆ, ಅದನ್ನೆಲ್ಲ ಕೇಳಿ ನೀನ್ಯಾಕೆ ಅಮ್ಮ ಅವರಿಗೆ ಮೆಸೇಜ್ ಮಾಡೋಕೆ ಹೋದೆ? ಅವರ ಬುದ್ಧಿ ಇಂಥದ್ದು ಅಂತ ಗೊತ್ತಿದ್ದು ನೀನೇನು ಆಸೆಪಟ್ಟು ಹೋದೆ? ಅಮ್ಮ ಅಂದ್ಲು, ಅಯ್ಯೋ, ನಾನೇನು ಅವರ ಆಸ್ತಿ ಕೇಳಿ ಹೋಗ್ಲಿಲ್ಲ ಮಗಳೇ. ನಾನು ಏನನ್ನ ನೋಡಿ ಆಸೆಪಟ್ಟೆ ಅಂತ? ನೀನೇ ಈ ವಿಡಿಯೋ ನೋಡು ಅಂತ ಹೇಳಿ ಸುಮಾ ತನಗೆ ಕಳಿಸಿದ್ದ ವಾಟ್ಸಾಪ್ ವಿಡಿಯೋಗಳನ್ನ ನನ್ನ ಕೈಗೆ ಕೊಟ್ಲು. ಅವಳು ನನಗೆ ತುಂಬಾ ವಿಡಿಯೋಗಳನ್ನು ಕಳಿಸಿದ್ದಾಳೆ ಅಂದ್ಲು. ನಾನು ಆ ವಾಟ್ಸಾಪ್ ನೋಡಿ ದಂಗಾಗಿಬಿಟ್ಟೆ. ಅವರು ಆಗಾಗ ಎಷ್ಟೊಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ಕೇಳಿದೆ, ಅಮ್ಮ, ಏನಿದು? ಇವರಿಗೆ ವಿಡಿಯೋ ಮಾಡೋದೇ ಮೇನ್ ಬಿಸಿನೆಸ್ಸಾ? ಇದರ ಬದಲು ಯಾವುದಾದ್ರೂ ಸಿನಿಮಾದಲ್ಲಿ ಆಕ್ಟ್ ಮಾಡೋಕೆ ಹೋಗಬಹುದಿತ್ತಲ್ಲ. ಅದಕ್ಕೆ ಅಮ್ಮ, ಅವಳು ಬೇಕಾದ್ರೆ ಬೇರೆ ತರಹದ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ದರೂ ಇರಬಹುದು ಮಗಳೇ, ಯಾರಿಗೆ ಗೊತ್ತು? ಅದರಲ್ಲಿ ದುಡ್ಡು ಭಾರಿ ಸಿಗುತ್ತೆ ಅಂತೆ. ಈಗಿನ ಕಾಲದಲ್ಲಿ ಇದೆಲ್ಲ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಅಮ್ಮ ಆ ವಿಡಿಯೋಗಳನ್ನ ನೋಡಿ ನೋಡಿ ದಾರಿ ತಪ್ಪೋ ಹಂತಕ್ಕೆ ಬಂದು ನಿಂತಿದ್ಲು. ನಾನು ಅಂದೆ, ಇವರಿಗೆಲ್ಲ ಏನ್ ಹುಚ್ಚು ಹಿಡಿದಿದೆಯಾ? ಅದಕ್ಕೆ ಅಮ್ಮ, ನೀನು ನನ್ನನ್ನ ಬಯೋಕು ಮುಂಚೆ ನಿಮ್ಮ ಮಾವನದ್ದೇ ಒಂದು ವಿಡಿಯೋ ಇದೆ, ಅದನ್ನ ಸ್ವಲ್ಪ ಮೇಲಕ್ಕೆ ಸ್ಕ್ರಾಲ್ ಮಾಡಿ ನೋಡು ಅಂದ್ಲು. ಅಮ್ಮನೇ ಸ್ಕ್ರಾಲ್ ಮಾಡಿ ತೋರಿಸಿ, ಈಗೋ ಈ 2 ವಿಡಿಯೋ ನೋಡು, ಇದು ನಿಮ್ಮ ಮಾವನದ್ದೇ ಅಂದ್ಲು. ನಿಜ ಹೇಳ್ತೀನಿ, ಆ ವಿಡಿಯೋ ಡೌನ್ಲೋಡ್ ಆಗೋವರೆಗೂ ನನ್ನ ಎದೆ ಜೋರಾಗಿ ಹೊಡ್ಕೊಳ್ತಾ ಇತ್ತು. ನಾನು ಅದನ್ನ ಓಪನ್ ಮಾಡಿ ನೋಡಿದ ತಕ್ಷಣ ಅಕ್ಷರಶಃ ಶಾಕ್ ಆಗ್ಬಿಟ್ಟೆ. ನಮ್ಮ ಮಾವ ನೋಡಿದ್ರೆ ಯಾವುದೋ ಹಾಲಿವುಡ್ ಆಕ್ಟರ್ಸ್ಗೆ ಟಫ್ ಕಾಂಪಿಟೇಷನ್ ಕೊಡುವ ಹಾಗಿದ್ರು. ದೇವ್ರೇ, ಇದಾವುದು ನನ್ನ ಗಂಡನಿಗೆ ಗೊತ್ತಿಲ್ವಲ್ಲ ಅಂತ ಆ ಕ್ಷಣದಲ್ಲಿ ನನಗೆ ಅನಿಸಿತು. ಅದು ಒಂಥರ ದೀಪಾವಳಿ ಹಬ್ಬದ ದೀಪದ ಕಳೆನಾ ಇಲ್ಲ 10 ಅಂತಸ್ತಿನ ದೊಡ್ಡ ಬಿಲ್ಡಿಂಗಿಗೆ ಲೈಟಿಂಗ್ಸ್ ಹಾಕಿದ ಹಾಗ ಅನ್ನೋ ತರ ಇತ್ತು. ಆ ಸುಮಾ ಅಕ್ಕ ಆಗ್ಲಿ, ನನ್ನ ಅಮ್ಮ ಆಗ್ಲಿ, ಇಲ್ಲ ಈಗ ನೋಡ್ತಿರೋ ನಾನು ಆಗ್ಲಿ, ಯಾರೇ ಆದ್ರೂ ಆ ಸ್ಪಾಟಲ್ಲೇ ಅಬ್ಬಾ ಏನು ಗಂಡಸು ಅಂತ ಬೆರಗಾಗದೇ ಇರೋಕೆ ಸಾಧ್ಯವೇ ಇರಲಿಲ್ಲ. ಅದಕ್ಕೆ ನಾನು ಈಗ ನನ್ನ ಅಮ್ಮನನ್ನ ಖಂಡಿತ ತಪ್ಪು ಅಂತ ಹೇಳಲ್ಲ, ಯಾಕಂದ್ರೆ ಆ ದೃಶ್ಯದ ವೈಭವಕ್ಕೆ ನಾನು ಕೂಡ ಒಂದು ಕ್ಷಣ ಮರುಳಾಗಿಬಿಟ್ಟಿದ್ದೆ. ಯಾವುದೇ ಒಬ್ಬ ಹೆಂಗಸಾದ್ರೂ ತನ್ನ ಲೈಫಲ್ಲಿ ಒಂದ್ಸಲನಾದ್ರೂ ಇಂಥ ಸಂಭ್ರಮ ಸಿಗಲಿ ಅಂತ ಆಸೆಪಡ್ತಾಳೆ. ನಾನು ಹಂಗೆ ಸ್ಟಾಚ್ಯೂ ತರ ನಿಂತಿರೋದನ್ನ ನೋಡಿ ಅಮ್ಮ ಕೇಳಿದ್ಲು, ಈಗ ಹೇಳು ಹೆಂಗಿದೆ ಅಂತ. ನನ್ನ ಬಾಯಲ್ಲಿ ಮಾತೇ ಬರಲಿಲ್ಲ. ಆ ಸಡನ್ ಶಾಕ್ನಿಂದ ನಾನು ಫುಲ್ ಸೈಲೆಂಟ್ ಆಗಿದ್ದೆ. ಮಾವನ ಪಕ್ಕದಲ್ಲೇ ಇಷ್ಟು ದಿನ ಇದ್ದರೂ ಅವರ ಈ ದೊಡ್ಡಸ್ತಿಕೆಯ ರಹಸ್ಯ ನನಗೆ ಗೊತ್ತಾಗಲಿಲ್ಲವಲ್ಲ ಅಂತ ನನ್ನ ಮನಸ್ಸಿಗೆ ಒಂಥರ ಸಂಕಟ ಆಯ್ತು. ನಿಧಿಗಳು ಎಲ್ಲೆಲ್ಲೋ ಅಡಗಿ ಕೂತಿರುತ್ತವೆ, ಅದು ಕೆಲವು ಜಾಗದಲ್ಲಿ ಕೆಲವರ ಮುಂದೆ ಮಾತ್ರ ರಿವೀಲ್ ಆಗುತ್ತೆ. ನಿಜ ಹೇಳ್ಬೇಕಂದ್ರೆ ಅದು ನನಗೆ ಭಾರಿ ದೊಡ್ಡ ಶಾಕಿಂಗ್ ಎಕ್ಸ್ಪೀರಿಯನ್ಸ್. ಅಷ್ಟೇ ಅಲ್ಲ, ಅವರ ಆ ಕ್ಯಾರೆಕ್ಟರ್ ಹಾಗೂ ಕ್ವಾಲಿಟಿಯಲ್ಲಿ ಕೇವಲ 5% ಆದ್ರೂ ನನ್ನ ಗಂಡನಿಗೆ ಬಂದಿದ್ದಿದ್ರೆ ನಾನು ಈ ಪಾಟಿಗೆ ಲೈಫಲ್ಲಿ ಭಾರಿ ದೊಡ್ಡ ಅಚೀವ್ಮೆಂಟ್ ಮಾಡ್ತಾ ಇದ್ದೆ.
ಆದ್ರೆ ಏನು ಮಾಡೋದು, ಲಾಟರಿ ಟಿಕೆಟ್ ತಗೊಂಡು ಒಂದು ಪ್ರೈಸ್ ಹೊಡೆಯದ ಇವನ ಕೈ ಹಿಡಿದು ನಾನ್ ಒಂಥರ ಹಣೆಬರಹ ಇಲ್ಲದವಳು ಆಗ್ಬಿಟ್ಟಿದ್ದೀನಿ ಅಂತ ನನಗನ್ನಿಸ್ತು. ಅಷ್ಟರಲ್ಲಿ ಅಮ್ಮ ನನ್ನನ್ನ ಜೋರಾಗಿ ಹಿಡಿದು ಅಲುಗಾಡಿಸಿ ಈಗ ಏನ್ ಹೇಳ್ತೀಯ ಹೇಳು ಅಂದ್ಲು. ನಾನು ಅಂದೆ, ನಾನೀಗ ಏನು ಹೇಳಲಿ ಅಮ್ಮ? ನಿನ್ನನ್ನ ತಪ್ಪು ಅಂತ ಹೇಳೋಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ನೀನು ಗ್ರೇಟ್ ಬಿಡು. ಅದಕ್ಕೆ ಅಮ್ಮ ನಕ್ಕು, ಹೌದು ಅಮ್ಮನ ಮಗಳು ತಾನೇ ನೀನು ಅಂದ್ಲು. ನಾನು ಕೇಳಿದೆ, ಆದ್ರೆ ಅಮ್ಮ ನೀನು ಅಪ್ಪನ ಮೇಲಿದ್ದ ಆ ದೊಡ್ಡ ಪ್ರೀತಿಯನ್ನ ಇಷ್ಟು ಬೇಗ ಹೆಂಗೆ ಮರ್ತೆ? ಅದಕ್ಕೆ ಅಮ್ಮ ಒಂದು ಫಿಲಾಸಫಿ ಹೇಳಿದ್ಲು, ಪ್ರೀತಿ ಅನ್ನೋದು ಎದುರುಗಡೆ ಇರೋ ವ್ಯಕ್ತಿ ಇದ್ದಾಗ ಮಾತ್ರ ಇರುತ್ತೆ ಮಗಳೇ. ಅವರು ಇಲ್ಲ ಅಂದಾಗ ನಾವು ದೊಡ್ಡ ಪ್ರೀತಿ ಹುಡುಕಿಕೊಂಡು ಹೋಗಬೇಕಾಗುತ್ತೆ. ಮನುಷ್ಯನ ಜೀವನ ಯಾವತ್ತೂ ಹರಿಯೋ ನದಿ ತರ. ನನ್ನ ಗಂಡ ಇದ್ದಾಗ ನಾನು ತುಂಬಾ ಲಿಮಿಟ್ಸ್ ಒಳಗಡೆ ಅಡಗಿ ಒಡಗಿ ಇರಲಿಲ್ಲವೇ? ಅದರಲ್ಲಿ ನನಗೆ ಹೆಮ್ಮೆ ಇದೆ. ಆದ್ರೆ ಅವರು ಹೋದ ಮೇಲೆ ನಾನು ಇನ್ನಾರಿಗೆ ಹೆದರಬೇಕು ಮಗಳೇ? ಅಮ್ಮ ಹೇಳಿದ ಮಾತಿನಲ್ಲಿ ಒಂಥರ ನ್ಯಾಯ ಇದೆ ಅಂತ ನನಗೂ ಅನ್ನಿಸ್ತು. ನಾನು ಅಂದೆ, ನೀನು ಹೇಳೋದು ನಿಜನೇ ಅಮ್ಮ. ನಾನು ಅಮ್ಮನಿಗೆ ಅಂದೆ, ಅಮ್ಮ ಅದೆಲ್ಲ ಸರಿ. ಆದ್ರೆ ಇದನ್ನೆಲ್ಲ ನೋಡಿ ನೀನು ನಾಳೆಯಿಂದಾನೇ ಅಲ್ಲಿಗೆ ಹೋಗಿ ಕುಣಿಯೋಕೆ ನರ್ತನ ಆಡೋಕೆ ಶುರು ಮಾಡಬೇಡ ಅಷ್ಟೇ. ಇನ್ನೊಂದು ನೆನಪಿರಲಿ, ನನ್ನ ಗಂಡ ಇನ್ನೂ ಬದುಕಿದ್ದಾರೆ. ಅದಕ್ಕೆ ಅಮ್ಮ ನಕ್ಕು, ಮಗಳೇ ನಿನ್ನ ಈ ನೋಟ, ನಿನ್ನ ಸೈಲೆಂಟ್ ಕ್ಯಾರೆಕ್ಟರ್ ಎಲ್ಲ ನೋಡಿ ನೀನು ಹೆದರಿ ಹೋಗಿದೀಯ ಅಂತ ನನಗೆ ಗೊತ್ತು. ನೀನೇನಾದ್ರೂ ಅಲ್ಲಿಗೆ ಹೋಗಿ ಈ ವಿಷಯದಲ್ಲಿ ಸಕ್ಸಸ್ ಆದ್ರೆ ನನ್ನ ವಿಷಯನೂ ಸ್ವಲ್ಪ ಅವರ ಹತ್ರ ಮಾತಾಡಿ ರೆಡಿ ಮಾಡಿಕೊಡಬೇಕು. ನಾನು ಶಾಕ್ ಆಗಿ, ಅಮ್ಮ ಏನೇನೋ ಮಾತಾಡ್ತಿದ್ದೀಯಾ? ಅಮ್ಮ ಅಂದ್ಲು, ನೋಡೆ ನಾನು ಅಂತರಳಲ್ಲ ಅಂತ ನಿನ್ನ ಜೊತೆ ಸೇರಿ ಎಲ್ಲರ ಹತ್ರನೂ 100 ಸಲ ಹೇಳಿರಬಹುದು. ಆದ್ರೆ ನಾನು ಎಂಥವಳು ಅನ್ನೋದು ನನಗೆ ಮತ್ತು ಆ ದೇವರಿಗೆ ಮಾತ್ರ ತಾನೇ ಗೊತ್ತಿರೋದು ಮಗಳೇ. ನಾನು ಅಂದೆ, ಆದ್ರೂ ಅಮ್ಮ ನೀನು ಹೆಂಗೆ ಇಷ್ಟೊಂದು ಓಪನ್ ಆಗಿ ಮಾತಾಡ್ತಿದ್ದೀಯಾ? ಅದಕ್ಕೆ ಅಮ್ಮ, ಪರಿಸ್ಥಿತಿ ಹಂಗೆ ಬಂದಾಗ ಮಾತಾಡಲೇಬೇಕಾಗುತ್ತೆ ಮಗಳೇ ಅಂದ್ಲು. ನನ್ನ ಬಾಯಲ್ಲಿ ಮಾತೇ ಬರಲಿಲ್ಲ. ಅಮ್ಮ ನನ್ನ ಮುಖ ನೋಡಿ, ನೋಡು ನಿನ್ನ ಮನಸ್ಸು ಈಗ ಗೊಂದಲದ ಗೂಡಾಗಿದೆ ಅಂತ ನನಗೆ ಗೊತ್ತು. ನೀನು ಒಂದು ಕೆಲಸ ಮಾಡು, ಮನೆಗೆ ಹೋದ ತಕ್ಷಣ ನಿನ್ನ ಮಾವನ ಹತ್ರ ಎಲ್ಲ ಮುಚ್ಚುಮರೆ ಇಲ್ಲದೆ ಓಪನ್ ಆಗಿ ಹೇಳಿಬಿಡು ಅಂದ್ಲು. ನಾನು ಏನಂತ ಹೇಳಲಿ? ಅಮ್ಮ ನಿನಗೂ ಆಸೆಗಳಿದೆ, ನಿನ್ನ ಅಮ್ಮನಿಗೂ ಆಸೆಗಳಿದೆ ಅಂತ ಹೇಳು. ನೀನು ಆವಾಗ್ಲಿಂದ ಮಾವನ ಹತ್ರ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾ ಇದ್ದೀಯಲ್ಲ, ಹಂಗೆ ನನ್ನ ವಿಷಯದಲ್ಲೂ ಸ್ವಲ್ಪ ಅವರನ್ನ ಕನ್ಸಿಡರ್ ಮಾಡೋಕೆ ಹೇಳು. ನಾನಂತೂ ಅವರಿಗೆ ಮೆಸೇಜ್ ಕಳಿಸಿ ಸುಸ್ತಾಗಿ ಹೋಗಿದ್ದೀನಿ ಅಂದ್ಲು. ಅಮ್ಮ ಮಾತು ಮುಂದುವರಿಸಿದ್ಲು, ಆಮೇಲೆ ಮಗಳೇ ನೀನೇನಾದ್ರೂ ಬುದ್ಧಿವಂತೆ ಆಗಿದ್ರೆ ನಿನ್ನ ಮಾವ ಯಾಕೆ ಹೊರಗಡೆ ಇರೋ ಹೆಂಗಸರ ಮೇಲೆ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕು? ಆ ದುಡ್ಡಿನ ಪ್ರವಾಹವನ್ನ ನಮ್ಮ ಕಡೆಗೆ ಮನೆ ಒಳಗಡೆನೆ ಹರಿಯೋ ತರ ಮಾಡೋಕೆ ನಿನ್ನ ಕೈಯಲ್ಲಿ ಆಗಲ್ವಾ? ಅವರ ಹತ್ರ ಇನ್ನೂ ತುಂಬಾ ಮನೆಗಳು ಪ್ರಾಪರ್ಟಿಗಳು ಇವೆ ಗೊತ್ತಾ? ನಾನು ಅಂದೆ, ಅದೆಲ್ಲ ಅವರ ಕಾಲದ ಮೇಲೆ ನನ್ನ ಗಂಡನಿಗೆ ಸಿಗುತ್ತೆ ಬಿಡಮ್ಮ. ಅದಕ್ಕೆ ಅಮ್ಮ ಜೋರಾಗಿ ನಕ್ಕು, ಹಂಗೆ ಕಾಯ್ತಾ ಕೂತ್ಕೋ. ಅವರ ಆಸ್ತಿ ಬಗ್ಗೆ ನಿಮ್ಮ ಯಾರಿಗೂ ಒಂಚೂರು ಐಡಿಯಾ ಇಲ್ಲ. ಸ್ವಂತ ಮಗನಿಗಾಗಲಿ ಹೆಂಡತಿಗಾಗಲಿ ಅದರ ಸಮಾಚಾರ ಗೊತ್ತಿಲ್ಲ. ಅವರು ತಮಗೆ ಇಷ್ಟ ಬಂದವರಿಗೆ ಅದನ್ನ ಬರೆದು ಕೊಟ್ಟು ಬಿಡ್ತಾರೆ. ಈಗಲೇ ಎಷ್ಟೋ ಜನ ತಮಗೆ ಬೇಕಾದ್ದನ್ನ ಅವರ ಹತ್ರ ಪಡಿತಾ ಇದ್ದಾರೆ ಅಂದ್ಲು. ಇದೆಲ್ಲ ಕೇಳಿದ ಮೇಲೆ ನನಗೆ ಆಕೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತು. ಈ ರಹಸ್ಯಗಳನ್ನೆಲ್ಲ ನನ್ನ ಗಂಡನಿಗೆ ಹೇಳಬೇಕಾ ಬೇಡವಾ ಅಂತ ಯೋಚಿಸಿದೆ. ಬೇಡ ಹೇಳಿದ್ರೆ ನನ್ನ ಸೀಕ್ರೆಟ್ಸ್ ಎಲ್ಲ ಬಯಲಿಗೆ ಬಂದುಬಿಡುತ್ತೆ ಅಂತ ಸುಮ್ಮನಾದೆ. ಮಾರನೇ ದಿನ ನಾನು ಮತ್ತು ಮಾವ ಶಿವಮೊಗ್ಗ ಟೌನ್ಗೆ ಕಾರ್ನಲ್ಲಿ ಹೋಗುವಾಗ ನಾನು ವಿಷಯ ತೆಗೆದೆ. ಮಾವ, ನನ್ನ ಅಮ್ಮ ನಿಮಗೆ ಮೆಸೇಜ್ ಮಾಡ್ತಾ ಇದ್ದಾಳೆ. ಅವಳಿಗೂ ಕೆಲವು ಆಸೆಗಳಿದೆ. ನೀವೇನೋ ಊರೂರು ಸುತ್ತುತ್ತಾ ಎಂಜಾಯ್ ಮಾಡ್ತಿದ್ದೀರಾ, ಆದ್ರೆ ಅಮ್ಮನನ್ನ ಮಾತ್ರ ಯಾಕೆ ದೂರ ಇಟ್ಟಿದ್ದೀರಾ? ಆ ಆಸೆನೂ ಯಾಕೆ ಬಾಕಿ ಉಳಿಸಬೇಕು ಅಂದೆ. ಅದಕ್ಕೆ ಮಾವ, ಅಯ್ಯೋ ಮಗಳೇ, ಅವಳು ನಮ್ಮ ರಿಲೇಷನ್ ಅಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನಗೆ, ನಿನ್ನ ಗಂಡನಿಗೆ ಮತ್ತು ನನ್ನ ಹೆಂಡತಿಗೆಲ್ಲ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಹೊರಗಡೆ ಇರೋ ಹೆಂಗಸರನ್ನ ಆದ್ರೆ ನಾನು ಈಸಿಯಾಗಿ ಡೀಲ್ ಮಾಡ್ಬೋದು ಅಂದ್ರು. ನಾನು ಅಂದೆ, ಆದ್ರೆ ನಾನು ಮನೆಗೆ ಹೋದಾಗ ಅಮ್ಮ ನನ್ನ ಹತ್ರ ಎಲ್ಲಾ ಡೀಟೇಲ್ ಆಗಿ ಹೇಳಿದ್ಲು ಮಾವ. ಅವಳ ಆಸೆಗಳನ್ನ ನೀವು ಕನ್ಸಿಡರ್ ಮಾಡ್ಬೇಕಂತೆ. ಅದಕ್ಕೆ ನನಗೇನು ಅಭ್ಯಂತರ ಇಲ್ಲ, ನಾನು ನಿಮ್ಮಿಬ್ಬರ ಮಧ್ಯೆ ರೆಕಮೆಂಡ್ ಮಾಡ್ತೀನಿ ಅಂತ ಅಮ್ಮನಿಗೆ ಹೇಳಿ ಬಂದಿದ್ದೀನಿ. ಅದಕ್ಕೆ ಈಗ ಓಪನ್ ಆಗಿ ಹೇಳ್ತಿದ್ದೀನಿ. ಅದಕ್ಕೆ ಮಾವ ಕಣ್ಣು ಹೊಡೆದು ನಕ್ಕು, ಓಹೋ, ನಿನಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನನಗೇನು? ನನ್ನ ಅಕೌಂಟಿಗೆ ಇನ್ನೊಂದು ನಂಬರ್ ಆಡ್ ಆದ ಹಾಗೆ ಅಷ್ಟೇ ಅಂದ್ರು. ನಾನು ಅಂದೆ, ಮಾವ, ನಿಮ್ಮ ಬುದ್ಧಿ ನನಗೆ ಗೊತ್ತು ಬಿಡಿ.
ಹೆಂಡತಿ ಮಗನಿಗೆ ಗೊತ್ತಿಲ್ಲದೆ ಬೇರೆ ಕಡೆ ತುಂಬಾ ಆಸ್ತಿ ಪಾಸ್ತಿ ಸೇವ್ ಮಾಡಿ ಇಟ್ಟಿದ್ದೀರಲ್ಲ, ಅದನ್ನೆಲ್ಲ ಯಾರ್ಯಾರಿಗೋ ಕೊಡ್ತೀರಾ ಅಂತೆ, ಹೌದಾ? ಮಾವ ಶಾಕ್ಕಾಗಿ ನಿನಗೆ ಇದೆಲ್ಲ ಹೆಂಗೆ ಗೊತ್ತಾಯ್ತು ಅಂದ್ರು. ನಾನು ನಕ್ಕು ನನಗೆ ಅದೆಲ್ಲ ಅಂದಾಜಾಗಿದೆ ಬಿಡಿ ಅಂದೆ. ನಾನು ಮಾತು ಮುಂದುವರಿಸಿ, ಈಗ ಮಾತಾಡಿ ಏನು ಪ್ರಯೋಜನ, ನಿಮಗೆ ಹೆಂಗೆ ಇಷ್ಟನೋ ಹಂಗೆ ಮಾಡಿ ಅಂದೆ. ಆಗ ಮಾವ ನನ್ನ ಹತ್ರ, ನೋಡಮ್ಮ, ನಿನಗೇನಾದ್ರೂ ದುಡ್ಡು ಅಥವಾ ಬೇರೆ ಏನೇ ಹೆಲ್ಪ್ ಬೇಕಿದ್ರೂ ನನ್ನ ಹತ್ರ ನೇರವಾಗಿ ಕೇಳಬಹುದಲ್ಲ ಅಂದ್ರು. ನಾನು ಅಂದೆ, ನನಗೇನೂ ಬೇಡ ಮಾವ. ಆದ್ರೆ ಇಷ್ಟೊಂದು ಆಸ್ತಿ ಇರೋ ನಿಮ್ಮ ಮಗ ಯಾಕೆ ಅಷ್ಟು ದೂರದ ಊರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು? ಇಲ್ಲೇ ಸಿಟಿಯಲ್ಲಿ ಯಾವುದಾದ್ರೂ ಒಳ್ಳೆ ಬಿಸಿನೆಸ್ ಅಥವಾ ಕೆಲಸ ಸೆಟ್ ಮಾಡಿಕೊಡಬಾರದಿತ್ತಾ? ಅದಕ್ಕೆ ಮಾವ, ಹೋಗ್ಲಿ ಬಿಡಮ್ಮ, ಅವನಿಗೊಂದು ಗೌರವ ಸ್ಥಾನಮಾನ ಸಿಗಲಿ. ಒಂದು 10-15 ವರ್ಷ ಅವನು ಆ ಸರ್ವಿಸ್ನಲ್ಲಿ ಇರಲಿ. ಅದಾದ ಮೇಲೆ ಅವನಿಗೆ ಏನು ಬೇಕೋ ಅದನ್ನೆಲ್ಲ ನಾನೇ ಕೊಡ್ತೀನಿ, ಆಮೇಲೆ ಅವನು ಕಷ್ಟಪಡೋ ಅಗತ್ಯನೇ ಇರಲ್ಲ ಅಂದ್ರು. ನಾನು ಅದಕ್ಕೆ ಒಪ್ಪಿಕೊಂಡೆ. ಅವತ್ತಿನಿಂದ ನನ್ನ ಮತ್ತು ಮಾವನ ಮಧ್ಯೆ ಒಂಥರ ಕ್ಲೋಸ್ ಫ್ರೆಂಡ್ಶಿಪ್ ಶುರುವಾಯ್ತು. ಆಮೇಲೆ ನಾನು ಮತ್ತು ಮಾವ ಇಬ್ಬರೇ ಸೇರಿ ಹುಬ್ಬಳ್ಳಿಯಲ್ಲಿರೋ ನನ್ನ ಅಮ್ಮನ ಮನೆಗೆ ಹೋಗೋಕೆ ಶುರು ಮಾಡಿದ್ವಿ. ಮಾವ ಅಮ್ಮನ ಜೊತೆ ಇರೋವಾಗ ನಾನು ಅವರಿಗೋಸ್ಕರ ಹೊರಗಡೆ 3-4 ಗಂಟೆ ವೇಟ್ ಮಾಡ್ತಾ ಕೂರಬೇಕಿತ್ತು. ಆದ್ರೂ ನನಗೇನೂ ಬೇಜಾರು ಅನಿಸ್ತಿರಲಿಲ್ಲ, ಯಾಕಂದ್ರೆ ನನ್ನ ಅಮ್ಮನ ಪರಿಸ್ಥಿತಿ ನನಗೆ ಅರ್ಥವಾಗಿತ್ತು. ಯಾರನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರದು, ಅಗತ್ಯಗಳು ಒಬ್ಬೊಬ್ಬರಿಗೆ ಒಂದೊಂದು ತರ ಇರುತ್ತವೆ. ಹೀಗಿರುವಾಗ ಒಂದು ದಿನ ನನ್ನ ಗಂಡ 1-1.5 ತಿಂಗಳು ರಜೆ ತಗೊಂಡು ಊರಿಗೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಆ ವಿಷಯ ಕೇಳಿದ ತಕ್ಷಣ ನನ್ನ ಅಮ್ಮನ ಕ್ಯಾರೆಕ್ಟರ್ ಫುಲ್ ಚೇಂಜ್ ಆಗ್ಬಿಡ್ತು. ಅವಳು ಮಾವನ ಹತ್ರ ಬಂದು, ರೀ ರಂಗಪ್ಪ, ನಮಗೀಗ ಒಂದು ದೊಡ್ಡ ಟಾರ್ಗೆಟ್ ಅಚೀವ್ ಮಾಡೋದು ಬಾಕಿ ಇದೆ. ಇವನಿದ್ದಾನಲ್ಲ ಅವಳ ಅಳಿಯ, ಅವನು ಬರೋದಕ್ಕೆ 10 ದಿನ ಮುಂಚೆ ನೀವೇ ಕಣಕ್ಕಿಳಿಯಬೇಕು. ಇಷ್ಟು ವರ್ಷ ಆಯ್ತು, ಇನ್ನೂ ನೇತ್ರಾಗೆ ಮಕ್ಕಳಾಗಿಲ್ಲ. ಇದೇ ಕರೆಕ್ಟ್ ಟೈಮು ಅಂತ ಪ್ಲಾನ್ ಮಾಡಿದ್ಲು. ನಾನು ಹೆದರಿ, ಬೇಡಮ್ಮ, ಅಷ್ಟೊಂದು ರಿಸ್ಕ್ ಬೇಡ ಅಂದೆ. ಆದ್ರೆ ನಮ್ಮ ಅತ್ತೆಗೂ ಇದೇ ತರ ಆಲೋಚನೆ ಇತ್ತೇನೋ ಅನಿಸ್ತು. ಅಯ್ಯೋ, ರಿಸ್ಕ್ ಬೇಡ, ಇದೆಲ್ಲ ನಮ್ಮಿಬ್ಬರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಫ್ರೆಂಡ್ಶಿಪ್ ಆಗೇ ಇರಲಿ ಅಂತ ಮನಸ್ಸಲ್ಲೇ ಅನ್ಕೊಂಡೆ. ಆದ್ರೆ ನನ್ನ ಅಮ್ಮನಿಗೆ ಮಾತ್ರ ಸಮಾಧಾನನೇ ಇರಲಿಲ್ಲ. ಅವಳು ನಮ್ಮಿಬ್ಬರನ್ನೂ ಭಾರಿ ಫೋರ್ಸ್ ಮಾಡೋಕೆ, ಕೂಗಾಡೋಕೆ ಶುರು ಮಾಡಿದ್ಲು. ಅಮ್ಮ ನಮ್ಮಿಬ್ಬರಿಗೂ ಇದು ಭಾರಿ ದೊಡ್ಡ ಲಕ್ಕಿ ಚಾನ್ಸ್, ಒಂದು ಪ್ರಯೋಗ ಮಾಡಿ ನೋಡೋಣ ಅಂತ ಬೆನ್ನು ಬಿದ್ದಳು. ಕೊನೆಗೆ ನನ್ನ ಒಳಗೂ ಇದ್ದ ಆಸೆಗಳು ಹೊರಗೆ ಬಂದವು. ನಾನು ಮೇಲಕ್ಕೆ ತೋರಿಸಿಕೊಳ್ಳದಿದ್ದರೂ ಅಮ್ಮ ಅಷ್ಟೊಂದು ಫೋರ್ಸ್ ಮಾಡಿದಾಗ, ಸರಿ, ಅಮ್ಮನೇ ಇಷ್ಟೊಂದು ಒತ್ತಾಯ ಮಾಡ್ತಿದ್ದಾಳಲ್ಲ ಅಂತ ಮನಸ್ಸಲ್ಲೇ ಆಸೆಗಳ ಬಲೆಯನ್ನು ಹೆಣೆದು ನಾನು ಕೂಡ ಆ ಸುಂದರವಾದ ಹಳ್ಳಕ್ಕೆ ಪೂಂಜೋಲೆಗೆ ಬಿದ್ದುಬಿಟ್ಟೆ. ಒಂದು ಒಣಗಿದ ಮರದ ತುಂಡು ಒಬ್ಬ ಒಳ್ಳೆ ಶಿಲ್ಪಿಯ ಕೈಗೆ ಸಿಕ್ಕರೆ ಹೆಂಗೆ ಸುಂದರವಾದ ಮೂರ್ತಿ ಆಗುತ್ತೋ, ನನ್ನ ಪರಿಸ್ಥಿತಿನೂ ಹಾಗೇ ಆಯ್ತು. ಇಷ್ಟು ದಿನ ಸುಮಾ ಅಕ್ಕ ಮತ್ತು ನನ್ನ ಅಮ್ಮ ಹೊಗಳಿ ಹಾಡುತ್ತಿದ್ದ ಮಾವನ ಆ ಮಹಾತ್ಮೆಯ ನಿಜವಾದ ಸುಖ ಏನೆಂಬುದು ನನ್ನ ಅಂತರಂಗಕ್ಕೂ ಪೂರ್ತಿಯಾಗಿ ಅರ್ಥವಾಯಿತು. ಆ ಸುಖದಲ್ಲಿ ನಾನು ನನ್ನ ಅಸಲಿ ಗುರಿಯನ್ನೇ ಮರೆತುಬಿಟ್ಟಿದ್ದೆ. ಒಟ್ಟಿನಲ್ಲಿ ಆ ರಹಸ್ಯದ ದಿನಗಳು ಭಾರಿ ಬೇಗ ಕಳೆದು ಹೋದವು. ಆಮೇಲೆ ನನ್ನ ಗಂಡ ರಜೆಗೆ ಊರಿಗೆ ಬಂದರು. ಕೆಲವು ದಿನ ನಮ್ಮ ಜೊತೆ ಇದ್ದು ವಾಪಸ್ ಕೆಲಸಕ್ಕೆ ಹೋದರು. ಆದರೆ ನಾವು ಅನ್ಕೊಂಡಿದ್ದ ಆ ಮ್ಯಾಜಿಕ್ ನಡೆದೇ ಬಿಟ್ಟಿತ್ತು. ಹೌದು ಮೇಡಮ್, ನಾನು ಪ್ರೆಗ್ನೆಂಟ್ ಆದೆ. ನನ್ನ ಗಂಡನಿಗಂತೂ ಭಾರೀ ಖುಷಿ ಆಯ್ತು. ನಮ್ಮ ಮನೇಲಿ ಈಗ ಎಲ್ಲರೂ ಸಂಭ್ರಮ ಪಟ್ಟಿದ್ದಾರೆ, ಖುಷಿಯ ಅಲೆ ಎದ್ದಿದೆ. ಆದ್ರೆ ಆ ಖುಷಿಯ ಹಿಂದಿರೋ ಅಸಲಿ ಸತ್ಯ ಏನೆಂಬುದು ನನಗೆ, ನನ್ನ ಅಮ್ಮನಿಗೆ ಮತ್ತು ನನ್ನ ಮಾವನಿಗೆ ಮಾತ್ರ ತಾನೇ ಗೊತ್ತು. ಮಧ್ಯೆ ಮಧ್ಯೆ ನನಗ್ಯಾಕೋ ಒಂಥರ ತಪ್ಪು ಮಾಡ್ದೆ ಅನ್ನೋ ಗಿಲ್ಟ್ ಫೀಲಿಂಗ್ ಕಾಡ್ತಿತ್ತು. ಆಮೇಲೆ ನಾನೇ ಸಮಾಧಾನ ಮಾಡ್ಕೋತಿದ್ದೆ. ಆದ್ರೆ ಮೇಡಮ್, ಈಗ ಪ್ರಾಬ್ಲಮ್ ಏನಂದ್ರೆ ನಮ್ಮ ಮಾವ ನನ್ನನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ನನ್ನ ಹತ್ರ ಈಗ ಜಾಸ್ತಿ ಬರ್ತಾನೆ ಇಲ್ಲ. ಅವರು ತಮ್ಮ ಹಳೆ ಚಾಳಿಯಂತೆ ಬೇರೆ ಹೆಂಗಸರ ಹಿಂದೆ ಕರಗುತ್ತಾ ತಿರುಗಾಡ್ತಿದ್ದಾರೆ. ಅವರ ಅಟೆನ್ಷನ್ ಈಗ ನನಗೆ ಸಿಗದಿರೋದ್ರಿಂದ ನನಗೆ ಭಾರಿ ಬೇಸರ ಆಗ್ತಿದೆ. ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಮೇಡಮ್. ಇನ್ನೊಂದು 3-4 ತಿಂಗಳು ಕಳೆದ್ರೆ ನನ್ನ ಡೆಲಿವರಿ ಡೇಟ್ ಬರುತ್ತೆ. ಅಲ್ಲಿಯವರೆಗೂ ನಾನು ಈ ತರ ಮೆಂಟಲ್ ಸ್ಟ್ರೆಸ್ನಲ್ಲಿ ಇರೋಕೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಏನೇ ಆದ್ರೂ ಅವರ ಕ್ಯಾರೆಕ್ಟರ್ ನಿಮಗೆ ಗೊತ್ತಲ್ಲ. ಅವರಿಗೆ ಯಾರ ಮೇಲೂ ಪ್ರೀತಿ ಲವ್ ಗಿಡ ಏನೂ ಇಲ್ಲ. ಅವರಿಗೆ ತಮ್ಮದೇ ಆದ ಕೆಲವು ದೈಹಿಕ ಆಸೆಗಳಿರುತ್ತವೆ, ಅದರ ಹಿಂದೆ ಹೋಗ್ತಾರೆ. ಅದಕ್ಕೆ ಯಾರು ಸಾಥ್ ಕೊಡ್ತಾರೋ ಅವರಿಗೆಲ್ಲ ದುಡ್ಡು ಕಾಸಿನ ಹೆಲ್ಪ್ ಮಾಡಿ ಲೈಫ್ ಎಂಜಾಯ್ ಮಾಡ್ಕೊಂಡು ಹೋಗೋ ಟೈಪ್ ಅವರು. ಯಾವುದೇ ತರಹದ ಸೆಂಟಿಮೆಂಟ್ಸ್ ಎಮೋಷನ್ಸ್ ಅವರಿಗೆ ಇಲ್ಲ. ಒಂದು ಮಷೀನ್ ತರ ಬದುಕೋ ವ್ಯಕ್ತಿ ಅವರು ಅಂತ ನಿಮಗೂ ಅರ್ಥವಾಗಿರಬಹುದು.
ಹಾಗಾಗಿ ಇಲ್ಲಿ ನೀವು ಸೆಂಟಿಮೆಂಟ್ಸ್ ಇಟ್ಕೊಂಡು ಕೂರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಇಂಥ ತಪ್ಪುಗಳನ್ನು ಜನ ಲೈಫಲ್ಲಿ ಆಗಾಗ ಮಾಡ್ತಾನೆ ಇರ್ತಾರೆ. ಇದು ಕಾಮನ್ ಆಗಿ ನಡೀತಾ ಇರುತ್ತೆ. ಹಾಗಿದ್ರೆ ಈಗ ನೀವೇನು ಮಾಡಬೇಕು? ನಾವು ಒಂದು ತಪ್ಪು ಮಾಡಿದ್ದೀವಿ ಅಂತ ನಮಗೆ ರಿಯಲೈಸ್ ಆದ್ಮೇಲೆ ಮುಂದೆ ಆ ತಪ್ಪನ್ನ ಮತ್ತೆ ಮಾಡದೆ ಇರೋದಕ್ಕೆ ಕಂಟ್ರೋಲ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಹಳೆ ನೆನಪುಗಳ ಬಾಲ ಹಿಡ್ಕೊಂಡು ತೂಗಾಡಿದ್ರೆ ಏನಾದ್ರೂ ಯೂಸ್ ಇದೆಯಾ? ಖಂಡಿತ ಇಲ್ಲ. ಮೊದಲೇ ನೀವು ಇಂಥ ಸುಳ್ಳು ಹಾಗೂ ಕಳ್ಳ ಹಾದಿಗೆ ಹೋಗಬಾರದಿತ್ತು. ಆದ್ರೆ ಈಗ ಆಗ್ಬಿಟ್ಟಿದೆ. ಇನ್ಮೇಲಾದ್ರೂ ಹಳೇದನ್ನ ನೆನೆಸಿ ಹಿಂದೆ ನೋಡೋದನ್ನು ನಿಲ್ಲಿಸಿ ಮುಂದೆ ನೋಡೋದನ್ನು ಕಲಿಯಿರಿ. ನಿಮ್ಮ ಲೈಫ್ ಕಡೆ ಗಮನ ಕೊಡಿ. ನಿಮ್ಮ ಗಂಡ ಮತ್ತು ನಿಮ್ಮ ಪ್ರೀತಿಯ ಸಂಕೇತವಾಗಿ ನಿಮಗೆ ಈಗ ಒಂದು ಮಗು ಸಿಗ್ತಾ ಇದೆ. ಆ ಮಗುವನ್ನ ಚೆನ್ನಾಗಿ ಬೆಳೆಸಬೇಕು, ಮುಂದೆ ಲೈಫ್ ಲೀಡ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ನಲ್ಲಿ ಮಾತ್ರ ಬದುಕಿ. ಅದರ ಹಿಂದಿರೋ ಸೀಕ್ರೆಟ್ಗಳನ್ನ ಇನ್ನು ಕೆದಕಲು ಹೋಗಬೇಡಿ. ಇನ್ನು ನಿಮ್ಮ ಮಾವನ ವಿಷಯಕ್ಕೆ ಬಂದ್ರೆ, ಅವರು ಬರೀ ನಿಮ್ಮನ್ನಷ್ಟೇ ಪ್ರೀತಿಸೋಕೆ ಅಥವಾ ಯಾವುದೋ ಒಬ್ಬ ಹೆಂಗಸಿಗೆ ಮಾತ್ರ ಫಿಕ್ಸ್ ಆಗಿ ಇರೋ ಕ್ಯಾರೆಕ್ಟರ್ ಅಲ್ಲವೇ ಅಲ್ಲ. ಅವರು ತಮ್ಮ ಪಾಡಿಗೆ ತಾವು ಇರ್ತಾರೆ. ಈಗ ಅವರಿಗೆ ನಿಮ್ಮ ಮೇಲೆ ಕೇರ್ ತೋರಿಸೋಕೆ ಮೂಡ್ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವರಿಗೆ ಇದ್ಯಾವುದೂ ಮ್ಯಾಟರೇ ಅಲ್ಲ. ಅವರಿಗೆ ಬೇರೆ ಬೇರೆ ವಿಷಯಗಳಲ್ಲೇ ಆಸಕ್ತಿ ಇರೋದು. ಹಾಗಿರುವಾಗ ಅವರು ಬಂದು ನಿಮ್ಮನ್ನ ಹೆಂಗೆ ಸಮಾಧಾನ ಮಾಡ್ತಾರೆ ಹೇಳಿ? ಅವರ ಅಸಲಿ ಗುಣ ನಿಮಗೆ ಈಗ ಪೂರ್ತಿಯಾಗಿ ಅರ್ಥವಾಗಿದೆಯಲ್ಲ. ಇನ್ಮೇಲಾದ್ರೂ ಸುಮ್ಮನಾಗಿ ಬಿಡಿ. ನಿಮ್ಮ ಗಂಡ ಹಾಗೂ ನಿಮ್ಮ ಫ್ಯಾಮಿಲಿ ಕಡೆ ಮಾತ್ರ ಗಮನ ಕೊಡಿ. ಮಾವನ ಬಗ್ಗೆ ಜಾಸ್ತಿ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ. ಅದೇ ನಿಮಗೂ ನಿಮ್ಮ ಮಗುವಿಗೂ ಒಳ್ಳೆಯದು. ಇಂಥ ಸಿಚುವೇಶನ್ನಲ್ಲಿ ಪ್ರೀತಿ, ಮುನಿಸು, ಕೋಪ ತೋರಿಸೋಕೆ ಯಾವುದೇ ರೈಟ್ಸ್ ಇರಲ್ಲ. ಹಾಗಾಗಿ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಮಾಡ್ಕೋಬೇಕು.